ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ನನ್ನ ಎಲ್ಲ ಸಹೋದ್ಯೋಗಿ ಸಚಿವರುಗಳೇ, ವಿಧಾನಸಭೆಯ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರ, ಮೇಟಿ ಕುಟುಂಬದ ಎಲ್ಲ ಸದಸ್ಯರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ನಮ್ಮ ಪಕ್ಷದ ನಾಯಕರುಗಳು ನಿಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಉಮೇಶ್ ಮೇಟಿ ಅವರ ಪರವಾಗಿ ಇವತ್ತು ನಾಮಿನೇಷನ್ ಆಗ್ತಕ್ಕಂಥ ಕೊನೆಯ ದಿನ. ಈ ಕೊನೆಯ ದಿನದಲ್ಲಿ ನಾಮಿನೇಷನ್ ಪತ್ರ ಉಮೇಶ್ ಮೇಟಿ ಅವರು ಹಾಕಿದ್ರು. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಅದಕ್ಕೋಸ್ಕರ ಬೆಂಗಳೂರಿಂದ ಬಂದು ದಾವಣಗೆರೆಯಲ್ಲಿ ನಾಮಿನೇಷನ್ ಹಾಕಿಸಿ, ಅಲ್ಲಿಂದ ಬಾಗಲಕೋಟೆ ಬಂದು ಇಲ್ಲಿ ನಾಮಿನೇಷನ್ ಹಾಕಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. 2 ಉಪಚುನಾವಣೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಒಂದು ದಾವಣಗೆರೆ, ಇನ್ನೊಂದು ಬಾಗಲಕೋಟೆ. ಎರಡೂ ಕ್ಷೇತ್ರಗಳಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಗೆದ್ದಿದ್ದು. ದಾವಣಗೆರೆನಲ್ಲೂ ಶ್ಯಾಮನೂರು ಶಿವಶಂಕರಪ್ಪನವರು ಗೆದ್ದಿದ್ರು. ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿ ಅವರು ಗೆದ್ದಿದ್ರು. ಇವರು ಅಕಾಲಿಕ ಮರಣಕ್ಕೆ ತುತ್ತಾದರು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವರು ಮಧ್ಯಕಾಲದಲ್ಲೇ ಕಾಲವಾಯ್ತಾರೆ, ಉಪಚುನಾವಣೆಗಳು ಬರ್ತವೆ ಅಂತಕ್ಕಂಥ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಎಚ್.ವೈ. ಮೇಟಿ ಅವರನ್ನ ಆಸ್ಪತ್ರೆಗೆ ಹೋಗಿ ಭೇಟಿ ಮಾಡಿದ್ದೆ. ಎಚ್.ವೈ. ಮೇಟಿ ಅವರು ಹೇಳಿದ್ರು, ನಾನು ಯಾವ ಕಾರಣಕ್ಕೂ ಕೂಡ ಸಾಯಲ್ಲ, ನಾನು ಬದುಕ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆದರೆ ಅವರು ನಾನು ಭೇಟಿ ಮಾಡಿದ 4-5 ದಿನದಲ್ಲೇ ಕಾಲವಾದರು. 4-5 ದಿನದಲ್ಲೇ ಕಾಲವಾದರು. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮೇಟಿಯವರು, ಎಚ್.ವೈ. ಮೇಟಿಯವರು 5 ಸಾರಿ MLA ಆಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಆಮೇಲೆ 2 ಸಾರಿ ಮಂತ್ರಿ ಆಗಿದ್ರು. ಪಾಪ ಜನಪರವಾಗಿ ಕೆಲಸವನ್ನ ಮಾಡಿದಂತವರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಯಾವಾಗಲೂ ಕೂಡ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದಂತ ವ್ಯಕ್ತಿ. ಎಲ್ಲ ಜಾತ್ಯತೀತ ವ್ಯಕ್ತಿಯಾಗಿದ್ರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು
ಮೇಟಿಯವರ ಗುಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಯಾರು ದುರ್ಬಲರಿದ್ದಾರೆ ಸಮಾಜದಲ್ಲಿ, ಅವ್ರ ಪರವಾಗಿ ಯಾವಾಗಲೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಮಾಡಿದರು. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮೇಟಿಯವರು ಬಹಳ ಲಾಯಲ್ ಆಗಿದ್ದಂತ ವ್ಯಕ್ತಿ. ಯಾರನ್ನಾರು ನಂಬ್ಕೊಂಡ್ರೆ ಅವರನ್ನ ಯಾವಾಗಲೂ ಕೂಡ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆಯಲ್ಲಿ ಯಾರು ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೆಯುವಾಗ ನಾನು ಡಿ.ಕೆ. ಶಿವಕುಮಾರ್ ಮತ್ತೆ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಜೊತೆ ಮಾತಾಡಿ ಮೇಟಿಯವರ ಮನೆತನಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ರು. ಯಾಕಂತಂದ್ರೆ ನಮ್ಮ ನೀತಿನೂ ಕೂಡ ಕಾಂಗ್ರೆಸ್ ಪಾರ್ಟಿ ನೀತಿ, ಯಾರು ಸತ್ತೋಗಿದ್ದಾರೆ ಅವ್ರ ಮನೆಯವರಿಗೆ ಕ್ಯಾಂಡಿಡೇಟ್ ಮಾಡ್ತಕ್ಕಂಥದ್ದು ಮೊದಲಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರತೀತಿ. ಅದಕ್ಕೋಸ್ಕರವಾಗಿ ಮೇಟಿಯವರ ಮನೆಗೆ ಕೊಡಬೇಕು. ಹಾಗಾಗಿ ಮೇಟಿಯವರ ಮನೆ, ಅವರ 4 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನಾನು ಕರೆಸಿದ್ದೆ, ಬೆಂಗಳೂರಿಗೆ ಕರೆಸಿದ್ದೆ. ಅಲ್ಲಿ ಕೇಳಿದೆ, ಹೈಕಮಾಂಡ್ ಅವರು ಯಾರು ತೀರ್ಮಾನ ಮಾಡುತ್ತಾರೆ ಅವರು ಅಭ್ಯರ್ಥಿ ಆಗಬೇಕು ಅಂತ ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡ್ರು. 4 ಜನರು ಕೂಡ ಒಪ್ಕೊಂಡ್ರು. ಒಪ್ಕೊಂಡು ಹೈಕಮಾಂಡ್ ಜೊತೆ ಮಾತಾಡೋದು, ಗಂಡು ಮಕ್ಕಳು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡೋದು. ಅದರಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳಿದಾಗ ಹೈಕಮಾಂಡ್ ಅವರು ಉಮೇಶ್ ಮೇಟಿಯವರಿಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಇವತ್ತು ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಮೇಟಿಯವರಿಗೆ ಗೌರವ ಬರಬೇಕಾದ್ರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀವೆಲ್ಲರೂ ಕೂಡ ಬಾಗಲಕೋಟೆಯ ಜನ, ಬಾಗಲಕೋಟೆ ಮತ್ತು ಗ್ರಾಮೀಣ ಪ್ರದೇಶದ ಜನ ಇವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಅವರಿಗೆ ಗೌರವ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನೂ ಒಳಗೊಂಡಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲಿ ಎಲ್ಲರನ್ನ ಪ್ರತಿನಿಧಿಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಸಾಮಾಜಿಕ ನ್ಯಾಯ ಬಸವಣ್ಣವರು ಈ ನಾಡಿನಲ್ಲಿ